ಅಡ್ಡ ಬಂದ ಅಮಾಯಕನ ಜೀವ ತೆಗೆದ ಆ ದರೋಡೆಕೋರ ಹಣದೊಂದಿಗೆ ಪರಾರಿಯಾಗಿದ್ದ. ಈಗ ಪ್ರಕರಣದ ತನಿಖೆ ಪೊಲೀಸರ ಮೇಲಿತ್ತು. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದ ಈ ರಾಬರಿ ಪೊಲೀಸರಿಗೆ ಸವಾಲಾಗಿತ್ತು. ಘಟನೆ ನಡೆದ 8 ಗಂಟೆಯೊಳಗೆ ಪೊಲೀಸ್ ಪಡೆಗೆ ದರೋಡೆಕೋರ ಸಿಕ್ಕಿಬಿದ್ದ. ಜೊತೆಗೆ ಕದ್ದ ಅಷ್ಟು ಹಣ ರಿಕವರಿಯಾಗಿತ್ತು. ದರೋಡೆಕೋರನ ಅಟ್ಟಹಾಸಕ್ಕೆ ಮಹಾನಗರಿ ಬೆಂಗಳೂರೇ ನಡುಗೋಗಿತ್ತು. ರಾಬರಿ ನಡೆದದ್ದು ಹಾಡು ಹಗಲೇ. 15 ಲಕ್ಷದಷ್ಟು ದೊಡ್ಡ ಮೊತ್ತ. ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲೊಂದು ಕೊಲೆಯಾಗಿತ್ತು. ಇದು ಪೊಲೀಸರಿಗೆ ಸವಾಲಾಗಿತ್ತು. ವಿಷಯ ತಿಳಿದ ನಗರ ಪೊಲೀಸ್ ಆಯುಕ್ತ ಮಿರ್ಜಿ ಡಿಜಿಪಿ ಸಭೆಯಿಂದ ಅರ್ಧಕ್ಕೆ ಮೊಟಕುಗೊಳಿಸಿ ನೇರವಾಗಿ ಘಟನಾ ಸ್ಥಳಕ್ಕೆ ಬಂದ್ರು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಮೊಹಂತಿ ಎಲ್ಲರೂ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಸ್ಥಳದ ಪರಿಶೀಲನೆ ನಡೆಸಿತ್ತು. ದರೋಡೆಕೋರನ ದಾಂಧಲೆಯನ್ನ ಕಣ್ಣಾರೆ ಕಂಡಿದ್ದ ಮ್ಯಾನೇಜರ್ ಸುರೇಶ್ ಬಾಬು ಮತ್ತು ಸಿಬ್ಬಂದಿಯಿಂದ ಘಟನೆಯ ಬಗ್ಗೆ ವಿವರವನ್ನ ಪಡೆಯಲಾಯಿತು. ಆಗ ಬ್ಯಾಂಕ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಆಗಂತಕನ ಕ್ರೌರ್ಯ ಸರಿಯಾಗಿತ್ತು. ಆತ ಬ್ಯಾಂಕ್ ಒಳಗೆ ಬಂದದ್ದು, ಬ್ಯಾಂಕ್ನ ಒಳಗೆ ನಡೆಸಿದ್ದ ರಾದ್ಧಾಂತವೆಲ್ಲ ದಾಖಲಾಗಿತ್ತು. ಆತನ ಮುಖಚಹರೆಯನ್ನ ಹಿಡಿದ ಪೊಲೀಸರು ತನಿಖೆಗಾಗಿ ಪಶ್ಚಿಮ ವಲಯದ ಡಿಸಿಪಿ ಸಿದ್ದರಾಮಪ್ಪ ನೇತೃತ್ವದಲ್ಲಿ 5 ತಂಡಗಳನ್ನ ರಚಿಸಲಾಯಿತು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ನಂತರ ಇವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಮುರಳೀಧರ್ ಒಂದು ಫ್ಯೂ ಅವರ್ಸ್ ಆದಮೇಲೆ ಸತ್ತೋಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗನೆ ನಾವು ಆರೋಪಿನ ಪತ್ತೆ ಮಾಡುವ ಎಲ್ಲ ಸಾಧ್ಯತೆ ಇದೆ, ಮಾಡ್ತೀವಿ. ಸೊ ಈ ಒಂದು ಘಟನೆ ಆಗಿದೆ. ನಾವು ಆದಷ್ಟು ಬೇಗನೆ 5-6 ಟೀಮ್ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿನ ಪತ್ತೆ ಮಾಡ್ತೀವಿ. 5 ತಂಡಗಳು ಹಲವು ದಿಕ್ಕುಗಳಲ್ಲಿ ಕಾರ್ಯಾಚರಣೆ ಇಳಿದು. ಒಂದು ತಂಡ ರೈಲ್ವೆ ಸ್ಟೇಷನ್, ಒಂದು ತಂಡ ಬಿಎಂಟಿಸಿ ಬಸ್ ಸ್ಟ್ಯಾಂಡ್, ಮತ್ತೊಂದು ತಂಡ ಲಾಡ್ಜ್. ಹೀಗೆ 5 ತಂಡಗಳು ರಾತ್ರೋರಾತ್ರಿ ಫೀಲ್ಡ್ಗಿಳಿದ್ವು. ಈ ಪೈಕಿ ಜಾಲಹಳ್ಳಿ ಇನ್ಸ್ಪೆಕ್ಟರ್ ಜಯರಾಮ್ ನೇತೃತ್ವದ ತಂಡಕ್ಕೆ ನಗರದ ಲಾಡ್ಜ್ಗಳಲ್ಲಿ ಮಧ್ಯಾಹ್ನದ ಬಳಿಕ ತಂಗಿರುವವರ ಬಗ್ಗೆ ತನಿಖೆ ನಡೆಸಿತ್ತು. ಬ್ಯಾಂಕ್ ದರೋಡೆ ವೇಳೆ ಆ ದರೋಡೆಕೋರ ಮಾತನಾಡ್ತಾ ಇದ್ದ ಭಾಷೆ ಹಿಂದಿ. ಅಂದ್ರೆ ಉತ್ತರ ಭಾರತದವರೇ ಈ ಕೃತ್ಯದ ಹಿಂದಿದ್ದಾರೆ ಅನ್ನೋದು ಪೊಲೀಸರಿಗೆ ಸ್ಪಷ್ಟವಾಯಿತು. ಹಿಂದಿ ಮಾತನಾಡುವ ಕನ್ನಡ ಗೊತ್ತಿಲ್ಲದವರು ಲಾಡ್ಜ್ಗಳಲ್ಲಿ ತಂಗಿರುವವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಯಿತು. ಒಬ್ಬ ಮಾತ್ರ ಸಿಸಿಟಿವಿನಲ್ಲಿ ಅದು ಮುಖ ಮುಚ್ಚಿಕೊಂಡಿದ್ದು ಕ್ಯಾಪ್ಚರ್ ಆಗಿತ್ತು. ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆತನ ಹೆಸರು ದಿನೇಶ್ ಕುಮಾರ್ ಸಿಂಗ್ ಆಲಿಯಾಸ್ ವಿದ್ಯಾ ಸಿಂಗ್, 22 ವರ್ಷ, ತೇಲಂಪುರ್, ಶಿವಾನ್ ಜಿಲ್ಲೆ, ಬಿಹಾರ ರಾಜ್ಯದವನು. ಇನ್ನೊಬ್ಬ ವ್ಯಕ್ತಿ ಇಮ್ರಾನ್ ಆಲಿಯಾಸ್ ಅಕ್ಬರ್, 2ನೇ ವ್ಯಕ್ತಿ. 3ನೇವನು ಛತ್ತೀಸ್ಗಢದ ಪ್ರೇಮ್ ಕುಮಾರ್ ಸಾಹು ಮತ್ತು 4ನೇ ಅಪರಾಧಿ ವಿಕಾಸ್ ಕುಮಾರ್ ಗುಪ್ತಾ, ಈತನು ಬಿಹಾರ್ ಮೂಲದವನು. ಈ 4 ಜನರನ್ನು ಬಂಧಿಸಲಾಗಿದೆ. ಮತ್ತೆ ಈ ಕೃತ್ಯಕ್ಕೆ ಉಪಯೋಗಿಸಿದ ಪಿಸ್ತೂಲನ್ನು ಮತ್ತು 2 ಮ್ಯಾಗಝೈನ್ ಅನ್ನು ಹಾಗೂ ಇವರು ರಾಬರಿ ಮಾಡಿಕೊಂಡು ತೆಗೆದುಕೊಂಡು ಹೋದಂಥ ಹಣವನ್ನು ಸಹ ರಿಕವರಿ ಮಾಡಿಕೊಂಡಾಗಿದೆ. ಒಂದು ಉತ್ತಮ ಕೆಲಸ ಮಾಡಿದ್ದಾರೆ. ಉತ್ತಮ ಕೆಲಸ ಮಾಡಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ನಾನು ಶ್ಲಾಘಿಸಿದ್ದೇನೆ. ಮತ್ತು ಕೇವಲ ಕೆಲವೇ ಗಂಟೆಗಳಲ್ಲಿ ಈ ಕೃತ್ಯವನ್ನು ಪತ್ತೆ ಮಾಡಿದ್ದಾರೆ. ಇದು ನೋಡಿದರೆ ಎಷ್ಟು ಅವರು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಮಾಹಿತಿ ಕಲೆ ಹಾಕ್ತಾ ಹೊರಟ ಇನ್ಸ್ಪೆಕ್ಟರ್ ಜಯರಾಮ್ ಮೆಜೆಸ್ಟಿಕ್ನ ಬಳಿ ಇರುವ ಸನ್ಮಾನ್ ಲಾಡ್ಜ್ಗೆ ಭೇಟಿ ನೀಡಿದ್ರು. ಆ ಲಾಡ್ಜ್ನ ರಿಜಿಸ್ಟರ್ ಪುಸ್ತಕದಲ್ಲಿ ಬಿಹಾರ್ ಮೂಲದ ದಿವೇಶ್ ಕುಮಾರ್ ಎನ್ನುವವನು ಸಂಜೆ 8 ಗಂಟೆಗೆ ರೂಮ್ ಬುಕ್ ಮಾಡಿರುವ ವಿಷಯವನ್ನ ಪೊಲೀಸರು ಖಚಿತಪಡಿಸಿಕೊಳ್ತಾರೆ. ದರೋಡೆಕೋರನ ನಸೀಬ್ ಸರಿ ಇಲ್ಲದೆ ಇರೋದಕ್ಕೆ ಆ ಲಾಡ್ಜ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಆತ ಮತ್ತು ಆತನ 3 ಸ್ನೇಹಿತರು ರೂಮ್ ಬುಕ್ ಮಾಡಿರುವುದು ಸೆರೆಯಾಗಿತ್ತು.
ಸಿಸಿಟಿವಿಯನ್ನ ವೀಕ್ಷಿಸಿದಾಗ ಆ ದರೋಡೆಕೋರ ಮತ್ತು ರಾತ್ರಿ 8ಕ್ಕೆ ರೂಮ್ ಬುಕ್ ಮಾಡಿದ್ದ ದಿವೇಶ್ ಕುಮಾರ್ ಒಬ್ಬನೇ ಅನ್ನೋದು ಖಚಿತವಾಗುತ್ತೆ. ದಿವೇಶ್ ಕುಮಾರ್ನನ್ನ ಕರ್ಕೊಂಡು ಬಂದ ಪೊಲೀಸರು ದರೋಡೆಯಾಗಿದ್ದ ಅಷ್ಟು ಹಣವನ್ನ ರಿಕವರಿ ಮಾಡ್ತಾರೆ. ವಿಚಾರಣೆ ವೇಳೆ ಬಿಹಾರ್ ಮೂಲದ ದಿವೇಶ್ ತನ್ನ ಜೊತೆಗೆ ತನ್ನ ಸಹಚರರಾದ ಸಾಹು, ಗುಪ್ತಾ, ಇಮ್ರಾನ್ರ ಪಾತ್ರವನ್ನ ಹೇಳಿದ್ದಾನೆ. ನಾನು ಬ್ಯಾಂಕ್ ಒಳಗಿದ್ದಾಗ ಈ ಮೂವರು ಹೊರಗಡೆ ಕಾಯುತ್ತಿದ್ದರು ಎಂದು ಹೇಳಿದ್ದಾನೆ. ಆತನೇ ನೀಡಿರೋ ಮಾಹಿತಿ ಮೇರೆಗೆ ಉಳಿದ ಮೂವರನ್ನ ಬಂಧಿಸಿದ್ದು ಕೃತ್ಯಕ್ಕೆ ಬಳಸಿದ್ದ ಗನ್ನನ್ನ ವಶಪಡಿಸಿಕೊಳ್ಳಲಾಗಿದೆ. ಏನೇ ಆಗ್ಲಿ, ದರೋಡೆ ನಡೆದ 10 ಗಂಟೆಗಳಲ್ಲಿ ಆರೋಪಿಗಳನ್ನ ಸೆರೆ ಹಿಡಿದ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆಗೆ ಶಭಾಷ್ ಹೇಳಲೇಬೇಕು. ನೋಡಿದ್ರಲ್ಲ ನಮ್ಮ ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟೈಲ್ ಮತ್ತು ಕೆಪಾಸಿಟಿಯನ್ನ. ದರೋಡೆಗೊಳಗಾದ ಬ್ಯಾಂಕ್ನೊಳಗೆ ಇಟ್ಟಿದ್ದ ಸಿಸಿಟಿವಿಯಲ್ಲಿ ದುರಂತದ ಸೆರೆಯಾಗಿತ್ತು. ಅದೇ ಸಿಸಿಟಿವಿ ಪ್ರಮುಖ ಆರೋಪಿ ದಿವೇಶ್ ಕುಮಾರ್ ತಂಗಿದ್ದ ಲಾಡ್ಜ್ನಲ್ಲೂ ಕೂಡ ಇಡ್ಲಾಗಿತ್ತು. ಈ ಆಧಾರದ ಮೇಲೆ ಪೊಲೀಸರು ಖದೀಮರ ಕೈಗೆ ಕೋಳ ತೊಡಿಸಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.